ಹೋರಾಟ ಮುಂದುವರೆದಿದೆ. ಪಂಚಿನ ಮೆರವಣಿಗೆ ಮಾಡುವ ಮೂಲಕ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಹೋರಾಟವನ್ನ ನಡೆಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವುದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮುಂದುವರಿಸಲಾಗಿದೆ. ನಗರದ ಮಹಾವೀರ ವೃತ್ತದವರೆಗೆ ಪಂಚಿನ ಮೆರವಣಿಗೆಯನ್ನ ನಡೆಸಲಾಗಿದೆ. ಕನ್ನಡ ರಕ್ಷಣಾ ವೇದಿಕೆಯಿಂದ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಪ್ರಾಧಿಕಾರಗಳು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂದಿರುವಂತಹ ಈ ಒಂದು ಆದೇಶ ಏನಿದೆ ಆ ಆದೇಶದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾವೇರಿ ಕೊಳದ ಎಲ್ಲ ರೈತರಿಗೆ ಕಟ್ಟು ಪದ್ಧತಿಯನ್ನು ಕೊಡ್ತೀನಿ ಅಂತ ಹೇಳಿದಿರಿ. ಇವತ್ತು ಕಟ್ಟು ಪದ್ಧತಿ ಕೊಡೋದು ಜನವರಿ ಫೆಬ್ರವರಿಲಿ. ನೀವು ಈಗ ಕಾಯಂ ನೀರನ್ನ ಕೊಡಬೇಕು. ನಮ್ಮಲ್ಲಿ ನೀರಿದ್ರೂ ಕೂಡ ನೀವು 24,000 ಕ್ಯೂಸೆಸ್ನ ತಮಿಳುನಾಡಿಗೆ ಹರಿಸಕ್ಕೆ ನೀರದೆ. ಇಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ವೇ? ದಯಮಾಡಿ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರುಗಳು ನಿಮ್ಮ ನ್ಯೂನತೆಗಳನ್ನ ಬಿಟ್ಟು ಕಾವೇರಿ ಕೊಳದ ಪ್ರಾಧಿಕಾರದಲ್ಲಿ ಇದುವರೆಗೂ ನಮ್ಮ ನಾಡಳಿತ ಸರ್ಕಾರಗಳು ನ್ಯಾಯ ದೊರಕಿಸಿಲ್ಲ. ಇನ್ನಾದರೂ ಎಚ್ಚೆತ್ಕೊಂಡು ಪ್ರತಿಯೊಬ್ಬರಿಗೂ ಈಗ ಜ್ಞಾನೋದಯ ಇದೆ. ಆದರೆ ನೀವು ಚುನಾಯಿತ ಪ್ರತಿನಿಧಿಗಳ ಜ್ಞಾನೋದಯ ಇಲ್ವೇ? ಇವತ್ತು ತಮಿಳುನಾಡಿನ ಎಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಯ್ತಾರೆ. ಆದರೆ ಕಾವೇರಿ ಕೊಳದಲ್ಲಿ ನೀವು